ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. 10 ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಬಡ್ದಿದ್ದ ರಾಹು ಈಗ ತೊಲಗ್ತು. ದರ್ಶನಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ದೇವು ನನಗೆ ಮಾಂಗಲ್ಯ ಧಾರಣೆ ಮಾಡೋವರೆಗೂ ನೀವು ಕಾಯ್ಬೇಕು. ಸಮುದ್ಯತ, ನನ್ನನ್ನು ಕ್ಷಮಿಸ್ತೀಯ? ಈಗ ಅದೆಲ್ಲ ಮಾತಾಡೋ ಸಮಯ ಅಲ್ಲ ದೇವು, ಆಮೇಲೆ ಮಾತಾಡೋಣ. ಆಗ್ತಿಲ್ಲ ಸಮುದ್ಯತ ನನ್ನಿಂದ. ನನ್ನಂತವನಿಗೋಸ್ಕರ 10 ವರ್ಷಗಳ ಕಾಲ ಕತ್ತಲ ಕೋಣೆಯಲ್ಲಿ ಕಳೆದೋಗಿದ್ಯಲ್ಲ, ಇದೇನಾ ಪ್ರೀತಿ? ಪ್ರೀತಿಸ್ದೋಳ್ಗೆ ಮೋಸ ಮಾಡ್ದೆ ಅನ್ನೋ ಪಶ್ಚಾತ್ತಾಪದಲ್ಲಿ ಒದ್ದಾಡ್ತಾ ಇದೆಯಲ್ಲ ದೇವು, ಇದೇ ಪ್ರೀತಿ. 10 ವರ್ಷದಿಂದ ಸತ್ತೋಗಿದ್ದ ಈ ಬದುಕಿಗೆ ಮತ್ತೆ ಬಂದು ಹೊರ ಪ್ರಪಂಚದ ಬಣ್ಣ ಕಾಣಿಸಿದ್ಯಾ. ಇದಕ್ಕಿಂತ ಹೆಚ್ಚಿಗೆ ಬೇರೇನೂ ಬೇಡ ನನಗೆ. ನೀನು ಇಷ್ಟೊಂದು ಬೇಜಾರಾಗದ್ ಬೇಡ ದೇವು. ನಿನ್ನ ದುಃಖ ಭರಿಸೋ ಅಷ್ಟು ಶಕ್ತಿ ಇಲ್ಲ ನನಗೆ. ಈ ಸಮಯದಲ್ಲಿ ಹಳೇದನ್ನ ನೆನೆಸ್ಕೊಳ್ಳೋದು ಬೇಡ ದೇವು. ತಾಳಿ ಕಟ್ಟು. ನನ್ನ 10 ವರ್ಷದ ತಪಸ್ಸಿಗೆ, ತಾಳ್ಮೆಗೆ ಉತ್ತರ ಈ ತಾಳಿ. ಇನ್ಯಾವತ್ತೂ ಇಂತಹ ತಪ್ಪು ಮಾಡಲ್ಲ ಸಮುದ್ಯತ. ನಿನ್ನ ಬಿಟ್ಟು ಹೋಗಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡು ಸಂಸಾರ ಮಾಡ್ಕೊಂಡಿರ್ತೀನಿ. ನನ್ನನ್ನು ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳು ಸಮುದ್ಯತ. ಅಲ್ಲ ಅಮ್ಮ, ಮಾವನ್ ಈ ಹಳೆ ಪ್ರೇಮದ ಕತೆ ಬಗ್ಗೆ, ಈ ಊರಿನ ಬಗ್ಗೆ ನಿಂಗೇನು ಗೊತ್ತಿಲ್ವಾ? ಇಲ್ಲ ಕಣೆ, ಅವನ್ ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷ ಆಗಿತ್ತು. ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಒಂದೂ ಗೊತ್ತಿರ್ಲಿಲ್ಲ. ಅವನ್ ತಂದೆನ್ ಕೂಡ ಕಡೆಗಾಲದಲ್ಲಿ ನಾನೇ ನೋಡ್ಕೊಂಡಿದ್ದು. ಹೀಗಿರೋವಾಗ ಇದೆಲ್ಲ ಹೇಗ್ ಗೊತ್ತಿರತ್ತೆ ಹೇಳೋ? ಗೊತ್ತಾದ್ಮೇಲೂ ಎಷ್ಟು ಸಮಾಧಾನವಾಗಿದ್ಯಾ? ಅದೇ ನಾನು ಬಂಗಾರಿ ಪ್ರೀತಿ ಮಾಡ್ತಿದ್ವಿ ಅಂತ ಗೊತ್ತಾದಾಗ ಎಷ್ಟು ರಂಪಾಟ ಮಾಡಿದ್ರಿ. ನಿನ್ ತಮ್ಮಂಗಿದೆಲ್ಲ ಅನ್ವಯಿಸಲ್ವಾ? ನೀನು ಬಂಗಾರಿ ಚಿಕ್ಕೋರು, ದೇವುಗೆ ವಯಸ್ಸಾಗಿದೆ. ಈಗ್ಲಾದ್ರೂ ಮದ್ವೆ ಆದ್ನಲ್ಲ, ಅಷ್ಟೇ ಸಂತೋಷ. ಈ ವಯಸ್ಸಿಗೆ ಮದ್ವೆ ಆಗಿ ಮಕ್ಳಿರ್ಬೇಕಾಗಿತ್ತು. ಇನ್ನಾದ್ರೂ ನೆಟ್ಟಗ್ ಸಂಸಾರ ಮಾಡ್ಕೊಂಡು ಸಂತೋಷವಾಗಿರ್ಲಿ. ಹೂನಮ್ಮ, ಆಗ ಸಮುದ್ಯ ತಾಳಿ ಇಷ್ಟು ವರ್ಷದ ಅಜ್ಞಾತವಾಸನೂ ಕಳಿಯತ್ತೆ. ಹೌದು ಕಣೆ, ಪಾಪ 10 ವರ್ಷಗಳಿಂದ ಕತ್ಲೆನಲ್ಲಿದ್ದಾಳೆ. ಇನ್ನಾದ್ರೂ ಒಂದ್ ಬದುಕು ಸಿಕ್ಲಿ. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುಬೇ ಗಂಟಾರ ವಿಂತ್ರತ್ವಂ ದೇವತಾ ಇಬ್ರು ಹಾರ ತಗೊಳ್ಳಿ. ಹಾರ ಬದಲಾಯಿಸ್ಕೊಳ್ಳಿ. ವನಮಾಲೆ ಗದೇಶಾಂಗೆ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ವಿರಕ್ಷತೋ. ಓಂ ನಾರಾಯಣಾಯ ನಮಃ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತ.
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಲಕ್ಷ್ಮೀಪತೆ. ತಾಳಿ ತಗೊಳಪ್ಪ. ಮಾಂಗಲ್ಯ ಧಾರಣೆ ಆಗ್ಬೋದು. ತಾಳಿ ಕಟ್ಟಪ್ಪ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶ್ಯತಂ. ಕಡ್ಕಿ ಅಂತೂ ಸಂಸಾರದ ಸಂಕೋಲೆಗೆ ಬಿದ್ದುಬಿಟ್ಟೆ. ಇನ್ನು ಇಂಥ ಜಗಮುಂಡು ಹುಡುಗಿ ಬಲೆಯಿಂದ ಬಿಡಿಸ್ಕೊಂಡು ಬರೋದು ಸಾಧ್ಯನೇ ಇಲ್ಲ, ಅಸಾಧ್ಯ. ವಿರೂಪಾಕ್ಷ, ಈ ಕಡ್ಕಿ ಮದುವೆ ಮಾಡಿ ನೀರು ಗೆದ್ದು ಬಿಟ್ಟೆ. ಶ್ರೀಚಕ್ರಕ್ಕೆ ಇನ್ನು ಮೇಲೆ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಎಂಬ ಪಾಲುದಾರ ಇಲ್ಲ. ಬಾಮ್ಮ, ಬಾ ತಾಯಿ ಒಳಗೆ. ಅರ್ಚಕರೇ, ನಾನು ಗರ್ಭಗುಡಿ ಒಳಗೆ. ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭಗುಡಿ ಪ್ರವೇಶ ನಿಷೇಧ ಅಂತ ಹೇಳಿದೆ. ಆದರೆ ನಿನ್ನ ನೋಡಿದ್ರೆ ನೀನು ಸಾಮಾನ್ಯ ಹೆಣ್ಣು ಮಕ್ಕಳ ತರ ಕಾಣಿಸ್ತಾ ಇಲ್ಲಮ್ಮ. ನಿನ್ನಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಜಾಜಿ ಗರ್ಭದಲ್ಲಿ ಅಡಕವಾಗಿರೋ ಶ್ರೀಚಕ್ರ ಸ್ವರೂಪಿ ಶಿಶು ಸಂಪೂರ್ಣವಾಗಿ ನಿಂದೆ. ನೀನು ಗರ್ಭಗುಡಿ ಪ್ರವೇಶ ಮಾಡೋದ್ರಿಂದ 10 ವರ್ಷಗಳಿಂದ ಪೂಜೆ ಪುನಸ್ಕಾರ ಇಲ್ಲದೆ ಸ್ವರ್ಗಿರೋ ಈ ತಾಯಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ತಾಯಿ. ಬಾಮ್ಮ, ಬಾ ತಾಯಿ.
ಅರಿಹಂತಪುರದಲ್ಲಿ ಅಡೆತಡೆಗಳು ತುಂಬ ಆಯಿತು. ಅದೆಲ್ಲವನ್ನು ಮೀರಿ ಕ್ಷೇತ್ರ ದರ್ಶನ ಆಗೋ ಹಾಗೆ ಮಾಡಿದೆ ತಾಯಿ. ಎಲ್ಲ ಕಷ್ಟಗಳಿಂದ ಪಾರು ಮಾಡಿ ಕ್ಷೇತ್ರ ದರ್ಶನ ಮಾಡಿಸಿದೀಯ. ಇಲ್ಲೂ ಹಾಗೆ ಇರತ್ತೇನೋ ಅಂತ ಭಯ ಆಗಿತ್ತು. ಆದರೆ ಎಲ್ಲವನ್ನು ಹೂವೆತ್ತಿಟ್ಟ ಹಾಗೆ ಸ್ವರ್ಣಪುರಿ ಕ್ಷೇತ್ರ ದರ್ಶನದ ಭಾಗ್ಯ ನನಗೆ ಕರುಣಿಸಿ ನನ್ನನ್ನು ಪುನೀತಳಾಗಿಸ್ದೆ. ನಿನಗೆ ನಾನು ಆಭಾರಿ ಅಮ್ಮ. ಅರಿಹಂತಪುರದಲ್ಲಿ ಕ್ಷೇತ್ರ ದರ್ಶನ ಕಷ್ಟ ಆಯಿತು ನಿಜ. ಅದಕ್ಕೆ ಕಾರಣರಾದವರನ್ನ ಸಮುದ್ಯತ ಎಂಬ ಮಾಯೆಯಲ್ಲಿ ಬಂಧಿಸಿದ್ದೇನೆ. ಸ್ವರ್ಣಪುರಿ ಅಮ್ಮನವ್ರ ಕ್ಷೇತ್ರ ದರ್ಶನ ಕರುಣಿಸಿದ ಹಾಗೆ 3ನೇ ಕ್ಷೇತ್ರ ದರ್ಶನನೂ ದಯಪಾಲಿಸು ತಾಯಿ. ಮುಂದೆ ಆಗುವಂತಹ ದುರಂತಗಳನ್ನ ನನ್ನಿಂದ ತಡೆಯಲು ಅಸಾಧ್ಯ. ಇದು ವಿಧಿಚಿತ್ತ. ಆದರೆ ಆ ದುರಂತಗಳೆಲ್ಲವನ್ನೂ ಮೀರಿ 3ನೇ ಕ್ಷೇತ್ರ ದರ್ಶನದ ಭಾಗ್ಯ ನಿನ್ನ ಪಾಲಿದೆ ಜಾಜಿ. ಯಾಕೆ ಸಮುದ್ಯತ, ಏನಾಯ್ತು? ಇಲ್ಲಿ ಯಾಕೆ ಬಂದು ನಿಂತಿದ್ಯಾ? ನನ್ನ ಬದುಕಲ್ಲಿ ಎಲ್ಲ ಸರಿ ಹೋಯ್ತು. ಆದ್ರೇನ್ ಸಮುದ್ಯತ, ನೀನ್ ಆಸೆ ಪಟ್ಟ ಹಾಗೆ ಮದುವೆ ಆಯ್ತಲ್ಲ, ಇನ್ನೇನು? ಮದುವೆ ಏನೋ ಆಯ್ತು, ಆದ್ರೆ ನನ್ನ ಒಡ ಹುಟ್ಟಿತ್ತಮ್ಮ ನನಗೋಸ್ಕರ ಬಂದೇ ಬರ್ತಾನೆ ಅನ್ನೋ ನನ್ನ ನಂಬಿಕೆ ಸುಳ್ಳಾಯ್ತಲ್ಲ ಶಾಸ್ತ್ರಿಗಳೇ. ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಒಂದು ಗೊತ್ತಿಲ್ಲ. ಆದರೆ ನನ್ನ ಒಳ ಮನಸ್ಸು ಅವನು ಬಂದೇ ಬರ್ತಾನೆ ಅಂತ ಹೇಳ್ತಿತ್ತು. ಆದರೆ ಈಗ ಅದು ಸುಳ್ಳಾಯ್ತು. ಇಷ್ಟನ ನಿನ್ ಕೋರಿಕೆ ಅಥವಾ ಇನ್ನೂ ಏನಾದ್ರೂ ಇದೆಯಾ? ಇದ್ರೆ ಅದನ್ನು ಹೇಳ್ಬಿಡು, ಆಮೇಲೆ ತಕರಾರು ತೆಗಿಬಿಡ. ಮತ್ಯಾವ ಆಸೆನೂ ಈ ಸಮುದ್ಯತಾಗಿಲ್ಲ ಶಾಸ್ತ್ರಿಗಳೇ. ಕಲ್ಯಾಣದಾತ್ರಿ ಕಮನೀಯ ತನೂಲತೆ ತ್ವಾಂ ಕಂ ಚಾಪಿ ಕಾಲಮನುಚಿಂತ್ಯ ಹೃದಬ್ಜ ಮಧ್ಯೆ ಕಾಮಂ ಪ್ರಹರ್ಷ ಭರಿತೇನ ಮಯಾ ತವಾದ್ಯ ಪುಷ್ಪಾಂಜಲಿಶ್ಚರಣಯೋದಯಮಂಬಕೀರ್ಣಃ. ಏತನ್ಮದೀಯ ಸುಕೃತಂ ಪರಮಂ ಪುರಾಣಂ ಯತ್ವಾಮಹಂ ಪ್ರತಿದಿನಂ ಮನಸಾ ಭಜಾಮಿ. ಒಂದೇ ಒಂದ್ಸಾರಿ ನನ್ನ ಒಡ ಹುಟ್ಟಿದ ತಮ್ಮನ ಕಣ್ಣಾರೆ ನೋಡಬೇಕು. ಅಷ್ಟೇನಾ ಸಮುದ್ಯತ ನಿನ್ನ ಆಸೆ? ಅದನ್ನು ನಾನು ನೆರವೇರಿಸ್ತೀನಿ. ನಿನ್ನ ತಮ್ಮ ನಿನಗೆ ಸಿಗ್ತಾನೆ. ತಮ್ಮ ಸಿಗ್ತಾನಾ? ಹೇಗೆ? ಎಲ್ಲಿ? ನಿನ್ಗೆ ಗೊತ್ತು ಅವನು? कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते. ತಮ್ಮ ಸಿಗ್ತಾನಾ? ಹೇಗೆ? ಎಲ್ಲಿ? ನಿನ್ಗೆ ಗೊತ್ತು ಅವನು? ಸೂರ್ಯಾಂಶು ಸೂರ್ಯಾಂಶು ಸೂರ್ಯಾಂಶು.
ಅಕ್ಕ 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 ತಾಯಿ ಇಲ್ಲದ ತಬ್ಲಿಗೆ ತಾಯಿ ಆದ್ಲು ನನ್ನ ಅಕ್ಕ. देवी सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः नमस्तस्यै नमो नमः ನಾ ಅತ್ತಾಗ ಅತ್ತವಳು, ನಕ್ಕಾಗ ನಕ್ಕವಳು ನನ್ನ ಅಕ್ಕ. ನನ್ನ ಕಣ್ಣಲ್ಲಿ ಅವಳು ಸಂತೋಷ ಕಂಡ್ಲು. ಹಾಲಿನ ಮನಸ್ಸಿನಂತೆ ಜೇನಿನ ಸವಿಯಂತೆ ನಿಷ್ಕಳಂಕ ದೇವತೆಯಂತೆ ದೇವತೆ ಆದಳು ನನ್ನ ಅಕ್ಕ. ಪ್ರೀತಿ, ಮಮತೆ, ವಾತ್ಸಲ್ಯಗಳನ್ನು ಬೆರೆಸಿ ಮಡ್ಲಲ್ಲಿ ಹಾಕ್ಕೊಂಡು ಜೋಗುಳವಾಡಿ ನಿದ್ರಾದೇವಿಯನ್ನು ಆಹ್ವಾನಿಸಿ ಸುಖ ನಿದ್ರೆಗೆ ಜಾರಿಸ್ತಿದ್ಲು ನನ್ನ ಅಕ್ಕ. ಸೂರ್ಯ ಬಂದ್ಯಾ? ಸೂರ್ಯ, ಈ ಅಕ್ಕನ ಬದುಕಿಗೆ ಮತ್ತೆ ಬಂದ್ಯಾ? ಅಕ್ಕ ಹೇಗಿದ್ಯಾ ಸೂರ್ಯ? ಎಷ್ಟು ದೊಡ್ಡವ್ರು ಆಗ್ಬಿಟ್ಟಿದ್ಯಲ್ಲೋ. ನೀನ್ ಹೇಗಿದ್ದೀಯ ಅಕ್ಕ? ಈಗ ನೀನ್ ಬಂದ್ಯಲ್ಲ, ಇನ್ಮೇಲೆ ನಾನು ಚೆನ್ನಾಗೇ ಇರ್ತೀನಿ ಸೂರ್ಯ. ಈ ಪಾಪಿ ಅಕ್ಕನ್ನ ಕ್ಷಮಿಸ್ತೀಯೇನೋ? ಅಪ್ಪನ ಸಾವು ದೇವು ಮಾಡಿದ ಮೋಸದಿಂದ ಹುಚ್ಚಿ ಆಗೋದೆ. ಆ ಸಮಯದಲ್ಲಿ ನೀನ್ ಎಲ್ಲಿ ಹೋದ್ಯೋ, ಎಲ್ಲಿದ್ಯೋ, ಏನ್ ಮಾಡ್ತಿದ್ಯೋ ಒಂದು ಗೊತ್ತಾಗ್ಲಿಲ್ಲ ಸೂರ್ಯ. ಪುಟ್ಟ ಹುಡುಗ ನೀನಾಗ ನಿನ್ನನ್ನು ಒಂಟಿ ಹಾಕ್ಸಿದ್ ನನ್ನ ಕ್ಷಮಿಸ್ತೀಯ ಸೂರ್ಯ? ಅಷ್ಟು ದೊಡ್ಡ ಮಾತಾಡ್ಬೇಡಬೇಕ. ನೀನ್ ನನಗ್ ಮತ್ತೆ ಸಿಕ್ಬಿಟ್ಟಿಯಲ್ಲ, ಅದೇ ನನಗ್ ಖುಷಿ. ಮತ್ತೆ ಹೊಸ ಬದುಕು ಶುರು ಮಾಡ್ತಿದ್ಯಲ್ಲ, ಅದೇ ಸಂಭ್ರಮ ಕಣಕ್ಕ ನನಗೆ.